ಎವ್ರಿವಾನ್ ವೆಲ್ಕಮ್ ಟು ಮೈ ಚಾನೆಲ್. ನಾನಿವತ್ತು ನಿಮಗೆ ನಂದಿ ಹಿಲ್ಸ್ದು ಸೆಕೆಂಡ್ ಡೇ ಹೇಗಿತ್ತು ಅಂತ ವ್ಲಾಗ್ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ನಾನು ಎಲ್ಲರಿಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ರಿಕ್ವೆಸ್ಟ್ ಮಾಡ್ತೀನಿ. ಮತ್ತು ನೀವು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಜೊತೆಗೆ ನನ್ನ ಚಾನಲ್ನ ಶೇರ್ ಮಾಡಿ ಮತ್ತು ನನ್ನ ವೀಡಿಯೋಸ್ನ ಲೈಕ್ ಮಾಡಿ. ನಾವು ಸೆಕೆಂಡ್ ಡೇ ಆ್ಯಕ್ಚುಲಿ ನಾವು ನಂದಿ ಹಿಲ್ಸ್ ಹತ್ತಿರ ಇರೋ ಎಲ್ಲ ಪ್ಲೇಸಸ್ನ ನೋಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ನಾವು ಆ್ಯಕ್ಚುಲಿ ವೆಹಿಕಲ್ ತೊಗೊಂಡು ಹೋಗ್ದಿಲ್ಲದೆ ಇರೋ ಕಾರಣ ನಾವೇನಂದರೆ ಅಲ್ಲಿಯವ್ರಿಗೆ ಇದು ಮಯೂರ ಪೈನ್ ಟಾಪ್ ರೆಸಾರ್ಟ್ ಮ್ಯಾನೇಜರ್ಗೆ ನಾವು ಕೇಳಿದ್ವಿ ನಮಗೊಂದು ವೆಹಿಕಲ್ ಅರೇಂಜ್ ಮಾಡಿಕೊಡೋಕ್ಕೆ. ಅವ್ರು ಆ್ಯಕ್ಚುಲಿ ನಮಗೆ ವೆಹಿಕಲ್ ಡ್ರೈವರ್ ಎಲ್ಲದನ್ನೂ ಅರೇಂಜ್ ಮಾಡಿಕೊಟ್ರು. ಸರಿ ಅಂತ ಹೇಳ್ಬಿಟ್ಟು ನಾವು ಮುಂಚೆನೇ ಐಟ್ನರಿ ರೆಡಿ ಮಾಡ್ಕೊಂಡಿದ್ವಿ ಹಿಂದಿನ ದಿನ ನೈಟೇ. ಸರಿ ಅಂತ ನಾವು ಈ ಮಾರ್ನಿಂಗೇ ಅಲ್ಲಿಂದ ಹೊರಟ್ವಿ. ಮಾರ್ನಿಂಗ್ ಹೊರಡುವಾಗೂ ಅಷ್ಟೇ ನಾವು ತುಂಬ ಎಲ್ಲ ಕಡೆ ಓಡಾಡಿದ್ವಿ ಅಲ್ಲಿ ಮತ್ತು ನಂದಿ ಹಿಲ್ಸ್ ಹತ್ರ. ಯಾಕಂದರೆ ಅಲ್ಲಿ ನಂದಿ ಹಿಲ್ಸ್ ಹತ್ರ ಈ ವೆದರ್ ಎಷ್ಟು ಚೆಂದ ಇತ್ತು ಅಂತ ಹೇಳಿದ್ರೆ ಅರ್ಲಿ ಮಾರ್ನಿಂಗು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ತುಂಬ ಮಿಸ್ಟ್ ಕವರ್ ಆಗಿತ್ತು ಮತ್ತು ಎಲ್ಲ ಕಡೆಯೂ ಬರ್ಡ್ಸ್ ಎಲ್ಲ ಚಿಲಿಪಿಲಿ ಅಂತ ಇತ್ತು. ಆ್ಯಕ್ಚುಲಿ ನನಗೆ ನಾನು ಇದ್ದಿದ್ದು ಕಾಟೇಜ್ ಬಿಟ್ಬಿಟ್ಟು ಬರೋಕ್ಕೇ ಮನಸ್ಸಾಗಿರಲಿಲ್ಲ. ಬಟ್ ಸ್ಟಿಲ್ ಇನ್ನೂ ಎಕ್ಸೈಟ್ಮೆಂಟಲ್ಲಿದ್ದೆ. ಯಾಕಂತ ಹೇಳಿದರೆ ನಾವು ಮತ್ತು ನಂದಿ ಹಿಲ್ಸ್ನು 1-2 ಅವರು ಅಲ್ಲೇ ಓಡಾಡೋಕ್ಕೂ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಮತ್ತು ನಂದಿ ಹಿಲ್ ಕೆಳಗಡೆ ಅಂದರೆ ಹಿಲ್ ಟಾಪಲ್ಲಿ ಇದ್ವಲ್ಲ, ಕೆಳಗಡೆ ಇಳಿದಾದ್ಮೇಲೆ ಮತ್ತು ಬೇರೆ ಪ್ಲೇಸಸ್ಗೂ ಸಹಿತ ಹೋಗೋಕ್ಕಿತ್ತು. ನಾನು ಆ್ಯಕ್ಚುಲಿ ಇವತ್ತು ಸ್ವೆಟ್ ಟಿ ಶರ್ಟ್ ಹಾಕ್ಕೊಂಡಿದ್ದೆ ಸೆಕೆಂಡ್ ಡೇ. ಇದನ್ನು ನಾನು ಸುಮ್ಮನೆ ಆಪ್ಷನಲ್ ಅಂತ ಇಟ್ಕೊಂಡಿದ್ದೆ. ಮೋಸ್ಟ್ಲಿ ಅಲ್ಲೆಲ್ಲಾದರೂ ಹೋದರೆ ಚಳಿ ಇದ್ದರೆ ಹಾಕ್ಕೊಳ್ಳೋಣ ಅಂತ. ಬಟ್ ಆಮೇಲೆ ಇಲ್ಲಿ ಬಂದು ನೋಡಿದ್ರೆ ತುಂಬ ಸರ್ಪ್ರೈಸಿಂಗ್ ಆಗಿತ್ತು ಇಲ್ಲಿ ವೆದರು. ಎಲ್ಲ ಟೈಮಲ್ಲೂ ನೀವು ವಿಂಟರ್ ವೇರ್ಸ್ ಹಾಕೋ ಅಷ್ಟೇ ತುಂಬ ಚಳಿ ಅಂದರೆ ಚಳಿ ಇತ್ತು. ಸೊ ಅದಕ್ಕೆ ನಾನು ನೆಕ್ಸ್ಟ್ ಏನು ಮಾಡಿದೆ, ನಾನು ಸ್ವೆಟ್ ಟಿ ಶರ್ಟ್ ಹಾಕ್ಕೊಂಡೆ. ಈ ಸ್ವೆಟ್ ಟಿ ಶರ್ಟ್ನ ನಾನು ಲಾಸ್ಟ್ ಇಯರು ಇದೇ ಟೈಮಲ್ಲಿ ನಾವು ನಂದಿ ಹಿಲ್ಸ್ ಹೋಗಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅದಕ್ಕೋಸ್ಕರನೇ ತೊಗೊಂಡಿದ್ದೆ. ಆ್ಯಕ್ಚುಲಿ ನಾವು ಲಾಸ್ಟ್ ಇಯರ್ ಪ್ಲ್ಯಾನ್ ಮಾಡಿದಾಗ ಮೋಸ್ಟ್ಲಿ ಮಿಡ್ ಆಫ್ ಜೂನೋ ಏನೋ ಇತ್ತು. ಬಟ್ ನಮ್ಮ ಹಸ್ಬೆಂಡ್ಗೇನೋ ಅರ್ಜೆಂಟಾಗಿ ಏನೋ ಕೆಲಸ ಬಂದುಬಿಡ್ತು ಅಂತ ಹೇಳಿಬಿಟ್ಟು ಹೋಗಿರಲಿಲ್ಲ. ಸರಿ ಅಂತ ಹೇಳ್ಕೊಂಡು ಅದೇ ಟಿ ಶರ್ಟನ್ನು ನಾನು ಯಾವತ್ತೂ ಹಾಕೇ ಇರಲಿಲ್ಲ, ಇಲ್ಲಿಗೆ ಹಾಕ್ಕೊಂಡೆ. ಅದೊಂದು ತುಂಬ ಖುಷಿ ಆಗೋ ವಿಷಯ ನನಗೆ. ಆಮೇಲೆ ನಾನು ಬೆಳಗ್ಗೆ ಮತ್ತು ಅಲ್ಲಿ ಒಂದು ಪಾಯಿಂಟ್ ಇದೆ, ಟಿಪ್ಪುಸ್ ಡ್ರಾಪ್ ಪಾಯಿಂಟ್ ಅಂತ ಇದೆ, ಅಲ್ಲಿನೂ ಸಹಿತ ಹೋಗಬೇಕಂತ ನಂಗೆ ಆಸೆ ಇತ್ತು. ಸೊ ಅಲ್ಲಿಗೂ ನಾನು ಹೋಗಿ ಬಂದೆ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಮತ್ತು ಋತು ನನ್ನ ಮಗ ಬರಲ್ಲ ಅಂತ ಹೇಳಿದ್ರು. ಸರಿ ಅಂತ ಅಂದ್ಕೊಂಡ್ಬಿಟ್ಟು ನಾನೇ ಹೋಗಿ ಬಂದೆ. ಅಲ್ಲಿ ಹೋಗುವಾಗೂ ಅಷ್ಟೇ ಎಷ್ಟು ಬ್ಯೂಟಿಫುಲ್ ಇತ್ತು ಅಂತ ಹೇಳಿದರೆ, ಅರ್ಲಿ ಮಾರ್ನಿಂಗ್ ಎಷ್ಟು ಮಿಸ್ಟ್ ಕವರ್ ಆಗಿತ್ತು ಅಂತ ಹೇಳಿದ್ರೆ ಒಬ್ರಿಗೊಬ್ರು ಮುಖನೇ ಕಾಣಿಸ್ತಾ ಇರಲಿಲ್ಲ. ಬಟ್ ನಾನು ಅಲ್ಲಿಗೆ ಹೋಗಲೇಬೇಕು ಅಂತ ಅಂದ್ಕೊಂಡಿದ್ರಿಂದ ನಾನು ಒಬ್ಬಳೇ ಹೋದೆ. ಬಟ್ ಅವ್ರು ಹೇಳ್ತಾಯಿದ್ರು ಹುಷಾರಾಗಿ ಹೋಗ್ಬಿಟ್ಟು ಬಾ ಅಂತ ಹೇಳಿಬಿಟ್ಟು. ಆ ಪಾಯಿಂಟಿಗೆ ನಾನು ಹೋದಾಗ ತುಂಬ ಫೋಟೋಸ್ ಎಲ್ಲ ತೆಗೆಸ್ಕೊಂಡೆ. ಬಟ್ ಏನಾಯ್ತು ಅಂತ ಹೇಳಿದರೆ ನನ್ನ ಮೊಬೈಲ್ ನಾನು ರೀಸೆಟ್ ಮಾಡಿದಾಗ ನನಗೆ ಅಲ್ಲಿ ತೆಗೆಸ್ಕೊಂಡಿದ್ದು ಫೋಟೋಸು ವೀಡಿಯೋಸ್ ಎಲ್ಲದೂ ನನಗೆ ಕಳೆದೋಗ್ಬಿಡ್ತು. ಬಟ್ಟು ಅಲ್ಲಿದ್ದು ಎಷ್ಟು ಬ್ಯೂಟಿ ಎಷ್ಟು ಚೆನ್ನಾಗಿದೆ ಅನ್ನೋದು ಇಲ್ಲೇ ಕಾಣ್ತಾ ಇದೆ ನೋಡಿ. ಎಲ್ಲ ಕ್ಲೌಡ್ಸು ಮಿಸ್ಟ್ ಎಲ್ಲ ಹೇಗೆ ಫುಲ್ಲು ಕವರ್ ಆಗಿಬಿಟ್ಟಿದೆ. ಅಲ್ಲಿ ಒಬ್ರಿಗೊಬ್ರಿಗೂ ಸಹಿತ ಮುಖನೇ ಕಾಣಿಸ್ತಾ ಇರಲಿಲ್ಲ. ಹತ್ತಿರ ಹೋದರೆ ಮಾತ್ರ ಕಾಣಿಸ್ತಾ ಇತ್ತು, ಅಷ್ಟು ಇದು ಮಿಸ್ಟ್ ಕವರ್ ಆಗಿತ್ತು. ಆ್ಯಕ್ಚುಲಿ ನಂದಿ ಹಿಲ್ಸ್ ನೋಡೋಕ್ಕೆ ಇದೇ ಬೆಸ್ಟ್ ಟೈಮು. ನಾವಿವತ್ತು ನಂದಿ ಹಿಲ್ಸ್ ಕೆಳಗಡೆ ಹೋದ್ಮೇಲೆ ನಾವು ತುಂಬ ಪ್ಲೇಸಸ್ ಹೋಗಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅದಕ್ಕಿಂತ ಮುಂಚೆ ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಲ್ಲೇ ಕೆಳಗಡೆ ಯಾವುದಾದ್ರೂ ಬೆಸ್ಟ್ ಹೋಟೆಲ್ ಸಿಕ್ಕಿದ್ರೆ ಅಂತ ಅಂದ್ಕೊಂಡ್ವಿ. ಆ್ಯಕ್ಚುಲಿ ನನ್ನ ಮಗಂಗೆ ಏನಾಗಿತ್ತು ಅಂದರೆ, ನಾವು ಎಲ್ಲಿ ಹೋದ್ರೂ ನನ್ನ ಮಗಂಗೆ ಫುಡ್ ಈಸ್ ವೆರಿ ಇಂಪಾರ್ಟೆಂಟ್. ಅವ್ನಿಗೆ ಯಾವ ರೆಸಾರ್ಟ್ಸ್ಗೆ ಹೋದ್ರೂ ಅವ್ನು ಫುಡ್ ತುಂಬ ಚೆನ್ನಾಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾನೆ. ಬಟ್ ಇಲ್ಲಿ ಅದೊಂದು ಡ್ರಾಬ್ಯಾಕ್ ಇದೆ. ಯಾಕಂದರೆ ಇದು ನಂದಿ ಹಿಲ್ಸ್ ಟಾಪಲ್ಲಿ ಇರೋದ್ರಿಂದ ಒಂದೇ ಒಂದು ರೆಸ್ಟೋರೆಂಟ್ ಇದೆ. ಅಲ್ಲಿ ವಿ ಡೋಂಟ್ ಹ್ಯಾವ್ ಎನಿ ಚಾಯ್ಸ್, ಎಲ್ಲರಿಗೂ ಅದೇ ಕಾಮನ್ ರೆಸ್ಟೋರೆಂಟ್, ಅಲ್ಲಿನೇ ತಿನ್ನಬೇಕಾಗುತ್ತೆ. ಅಲ್ಲಿದ್ದು ಆ್ಯಕ್ಚುಲಿ ಫುಡ್ ಮಾತ್ರ ಸ್ವಲ್ಪನೂ ಚೆನ್ನಾಗಿಲ್ಲ. ಸೊ ಅವನಿಗೆ ಅದೊಂದು ಡಿಸಪಾಯಿಂಟ್ಮೆಂಟ್ ಇತ್ತು. ಆದರೆ ನಮಗೊಂದು ಖುಷಿ ಇತ್ತೇನಂತ ಹೇಳಿದರೆ, ಸೆಕೆಂಡ್ ಡೇ ಹೆಂಗಿದ್ರೂ ನಾವು ನಂದಿ ಹಿಲ್ಸ್ ಕೆಳಗಡೆ ಬರ್ತಾ ಇರೋದು. ಅಲ್ಲಿ ತುಂಬ ರೆಸ್ಟೋರೆಂಟ್ಸ್ ಆಪ್ಷನ್ಸ್ ಇದೆ ಮತ್ತು ಕೆಫೇಸ್ ಇದೆ ಅಂತ ಅಂದ್ಕೊಂಬಿಟ್ಟು ನಾವು ಖುಷಿಯಾಗಿದ್ವಿ. ಬಿಡು ಎಲ್ಲಾದರೂ ಎಲ್ಲ ಒಳ್ಳೆ ಕಡೆ ಇವನಿಗೆ ಲಂಚ್ ಮತ್ತು ಬ್ರೇಕ್ಫಾಸ್ಟ್ ಕೊಡ್ಸೋಣ ಅಂತ. ಹೆಂಗಿದ್ರು ನಾವು ಡಿನ್ನರ್ಗೆ ಮತ್ತು ವಾಪಸ್ ಮನೆಗೆ ಬರೋನೇ ಪ್ಲ್ಯಾನ್ ಇತ್ತು. ನಾವು ಆ್ಯಕ್ಚುಲಿ ಇಲ್ಲಿ ಇದು ನಂದಿ ಹಿಲ್ಸ್ದು ಟಾಪ್ ಮೋಸ್ಟ್ ಪಾಯಿಂಟ್ ಇದೆಯಲ್ಲ, ಅದಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಆರ್ಚ್ ಥರ ಒಂದು ಫೋರ್ಟ್ ಥರ ಮಾಡಿದ್ದಾನೆ. ಅಲ್ಲಿ ಬಂದುಬಿಟ್ಟು ನಾವು ವೆಯ್ಟ್ ಮಾಡ್ತಾಯಿದ್ವಿ. ಬಿಕಾಸ್ ಯಾಕಂತ ಹೇಳಿದರೆ ನಾವೇನು ವೆಹಿಕಲ್ಸ್ ಬುಕ್ ಮಾಡಿರ್ತೀವಲ್ಲ ಅವ್ರಿಗೆ ಅಲ್ಲಿ ತನಕ ನಮ್ಮದು ರೆಸಾರ್ಟ್ ತನಕ ಬಿಡಲ್ಲ. ಇನ್ ಕೇಸ್ ನಮ್ಮದೇ ವೆಹಿಕಲ್ ನಾವು ಅದೇ ಟೈಮಲ್ಲಿ ತೊಗೊಂಡೋದ್ರೆ ಮೇಲ್ಗಡೆ ತನಕ ಬಿಡ್ತಾರೆ. ಅದಕ್ಕೆ ನಾವು ಆ್ಯಕ್ಚುಲಿ ಫುಲ್ ಮೇಲೆ ಕಾಟೇಜ್ ಹತ್ರ ಬಿಡಬೇಕು ಅಂತ ಹೇಳಿದರೆ ನಾವಲ್ಲಿ ರೂಮ್ ಬುಕ್ ಮಾಡಿದವ್ರಿಗೆ ಮಾತ್ರ ಪರ್ಮಿಷನ್ ಇರುತ್ತೆ. ಸರಿ ಅಂತ
ಅಂತೇಳ್ಬಿಟ್ಟು ನಮ್ಮ ವೆಹಿಕಲ್ಸ್ ಬಂದಾದಮೇಲೆ ನಾವು ಸ್ಟಾರ್ಟ್ ಮಾಡಿದ್ವಿ ನಮ್ಮ ಜರ್ನಿನ. ವಾಪಸ್ ಬರೋ ಜರ್ನಿನೂ ಎಷ್ಟು ಬ್ಯೂಟಿಫುಲ್ ಇತ್ತು ಅಂತ ಹೇಳಿದ್ರೆ ನೀವೇ ಇಲ್ಲಿ ನೋಡ್ತಾ ಇರ್ಬೋದು. ತುಂಬ ಡ್ರಿಸ್ಲಿಂಗ್ ಇತ್ತು, ಮತ್ತು ಆ ಮಿಸ್ಟಿ ವೆದರು, ಚಳಿ ಆ ಗ್ರೀನ್ರಿ ಎಲ್ಲದು ನೋಡಿದರೆ ನನಗೆ ಎಷ್ಟು ಖುಷಿ ಆಗ್ತಾಯಿತ್ತು ಅಂತ ಹೇಳಿದರೆ, ನಾವು ಹೋಗೋ ಜರ್ನಿ ಬರೋ ದಾರಿ ಸಹಿತ ಎಲ್ಲದೂ ಬ್ಯೂಟಿಫುಲ್ ಇತ್ತು. ನಂದಿ ಹಿಲ್ಸ್ ಕೂಡ ಬ್ಯೂಟಿಫುಲ್ ಇತ್ತು. ಸೊ ಇದೊಂಥರ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಅನ್ಕೊತೀನಿ. ನಾನು ಈ ಬೆಟ್ಟ ಇಳಿವಾಗ ನಾನು ಅನ್ಕೋತಾ ಇದ್ದೆ, ನನಗೆ ಉದಯ್ಪುರಲ್ಲಿ ಮೌಂಟ್ ಅಬು ಅಂತ ಹಿಲ್ ಸ್ಟೇಷನ್ಗೆ ಹೋಗಿದ್ದು ರೂಟೇ ನೆನಪಾಗ್ತಾಯಿತ್ತು. ಅದು ಆಲ್ಮೋಸ್ಟ್ ಸಿಮಿಲರೇ ಇತ್ತು. ನಾನು ಮೌಂಟ್ ಅಬುಗೆ ಹೋದಾಗ ಅಲ್ಲಿ ಸ್ವಲ್ಪ ಇದು ಟ್ರೀಸ್ ಎಲ್ಲ ಅಷ್ಟೊಂದು ಗ್ರೀನ್ರಿ ಇರಲಿಲ್ಲ, ಬಟ್ ಸ್ಟಿಲ್ ಅದು ರೂಟ್ ಮಾತ್ರ ಸೇಮ್ ಅದೇ ಥರ ಫೀಲ್ ಆಗ್ತಾಯಿತ್ತು. ಮತ್ತು ನಾನು ನನ್ನ ಮಗ ಎಲ್ಲ ಮಾತಾಡ್ಕೊತಾ ಇದ್ವಿ, ಏನಾದರೂ ಯಾವ್ದ್ಯಾವ್ದು ಒಳ್ಳೊಳ್ಳೆ ಪಾಯಿಂಟ್ಸ್ ಇದೆ ಇಲ್ಲಿ ಹೋಗುವಾಗ ಅದೆಲ್ಲದನ್ನೂ ನೋಡ್ಕೊಂಡು ಕವರ್ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ನಾವು ಹೋಗ್ತಾ ಇರುವಾಗ ಅಲ್ಲೇ ಪಕ್ಕದಲ್ಲಿ ಒಂದು ನಮಗೆ ನಂದಿ ಹಿಲ್ಸ್ ಅಂತ ನೇಮ್ ಇರುವಂಥದ್ದೇ ಒಂದು ಬ್ರೇಕ್ಫಾಸ್ಟ್ಗೆ ಒಂದು ರೆಸ್ಟೋರೆಂಟ್ ಸಿಕ್ತು. ಸರಿ ಅಂತ ನಾವು ಅಲ್ಲಿ ಹೋದ್ವಿ. ಆ್ಯಕ್ಚುಲಿ ಆ ಪ್ಲೇಸ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಏನೋ ಒಂದು ಹೆಂಗಂತ ಹೇಳಿದರೆ ಅಲ್ಲಿ ಮೋಸ್ಟ್ಲಿ ಒಂಥರ ಟೌನ್ಶಿಪ್ ಥರ ಮಾಡಿದ್ದಾರೆ. ಅಲ್ಲಿಗೆ ಒಂದು ಕಾಮನ್ ಇದು ಏನು ರೆಸ್ಟೋರೆಂಟ್ ಇಟ್ಟಿದ್ದಾರೆ, ಅಲ್ಲಿ ಔಟ್ಸೈಡರ್ಸು ಬರ್ಬೋದು, ಮತ್ತು ಒಳಗಡೆ ಟೌನ್ಶಿಪ್ಪಲ್ಲಿ ಇರೋರು ಸಹಿತ ಅಲ್ಲಿನೇ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ತುಂಬ ಜನ ಬಂದಿದ್ದರು. ನಮಗೆ ಫುಡ್ ಸರಿ ಆಗಿರಲಿಲ್ಲ ಮೇಲ್ಗಡೆ. ಇಲ್ಲಿ ಹೆಂಗಂತ ಹೇಳಿದರೆ ಒಳ್ಳೆ ಬಕಾಸುರಗಳ ಥರ ನಾನು ನನ್ನ ಮಗ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ತುಂಬ ಅಂದರೆ ತುಂಬ ಖುಷಿ ಆಗಿಬಿಡ್ತು. ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ತುಂಬ ಟೇಸ್ಟ್ ಇತ್ತು. ಅದಾದಮೇಲೆ ನಾವು ನೆಕ್ಸ್ಟ್ ನಮ್ಮದು ಜರ್ನಿ ಏನಿತ್ತು ಅಂತ ಹೇಳಿದರೆ ಕಣಿವೆ ಬಸವೇಶ್ವರ ಟೆಂಪಲ್ ಅಂತ ನೋಡೋಕ್ಕಂತ ಹೋಗ್ತಾಯಿದ್ವಿ. ಈ ಟೆಂಪಲ್ ಬಂದುಬಿಟ್ಟು ನಿಮಗೆ ನಂದಿ ಹಿಲ್ಸ್ ಟಾಪಿಂದ ನಿಮಗೆ ಅದಕ್ಕೆ ರೀಚ್ ಆಗಬೇಕಂದ್ರೆ 13 ಕಿಲೋಮೀಟರ್ಸ್ ಆಗುತ್ತೆ. ಹೋಗುವಾಗೂ ಅಷ್ಟೇ ದಾರಿ ಅಷ್ಟೊಂದು ಚೆನ್ನಾಗಿದೆ. ಇದು ನೋಡಿ, ಇದೇನೇ ಆ ಟೆಂಪಲ್ಲು. ಈ ಟೆಂಪಲ್ಲಿ ದೊಡ್ಡದು ಒಂದು ನಂದಿ ಇದೆ ಆಯಿತಾ. ಈ ನಂದಿದು ಏನಂತ ಹೇಳಿದರೆ, ಈ ನಂದಿ ವರ್ಷನೂ ಇದ್ರದ್ದು ಬೆಳೀತಾ ಇದೆ. ಇದು ಈಗ ನಾವು ಹೇಗೆ ಮನುಷ್ಯರು ಬೆಳಿತೀವಲ್ಲ ಆ ಥರ ಇದು ಬೆಳೀತಾ ಇದೆ. ಈ ಟೆಂಪಲ್ನ ಆ್ಯಕ್ಚುಲಿ 2-3 ಸಲ ಬೀಳಿಸ್ಬಿಟ್ಟು ಕಟ್ಟಿದಾರಂತೆ, ಯಾಕಂದರೆ ಇದು ಅಷ್ಟು ದೊಡ್ಡದಾಗಿ ಬೆಳೀತಾ ಇದೆ. ಅದಕ್ಕೆ ಇವಾಗ ಬೆಳಿಬಾರ್ದು ಅಂತ ಹೇಳ್ಬಿಟ್ಟು ಇದಕ್ಕೆ ಅಡ್ಡ ಮತ್ತು ಉದ್ದಾಗ ಎರಡೂ ಇದು ಹಾಕ್ಬಿಟ್ಟಿದ್ದಾರೆ, ಪಟ್ಟ ಹಾಕಿದ್ದಾರೆ. ಬಟ್ ಅಂದ್ರೂ ಇದು ಬೆಳೀತಾ ಇದೆಯಂತೆ. ಸೊ ಇದೆಷ್ಟು ಬೆಳೆಯುತ್ತೆ ಅಂತ ನೋಡ್ಬೇಕಂತ ನನಗೂ ಒಂಥರ ಎಕ್ಸೈಟ್ಮೆಂಟ್ ಬಂತು. ನಾನು ಇದನ್ನು ಫಾಲೋ ಮಾಡಬೇಕು ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ಈ ಟೆಂಪಲ್ಲು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಿಮಗೆ ಅದು ನೀವು ನಂದಿ ಹಿಲ್ಸ್ ಇಳಿದಿದ ತಕ್ಷಣ ಇಲ್ಲಿಗೆ ರೀಚ್ ಆಗೋದು ಗೊತ್ತೇ ಆಗಲ್ಲ. 13 ಕಿಲೋಮೀಟರ್ಸ್ ಇದೆ ಅಂತ ಫೀಲೇ ಆಗಲ್ಲ. ಆ್ಯಕ್ಚುಲಿ ನಮ್ಗೆ ಗೊತ್ತೇ ಆಗಲಿಲ್ಲ. ನಾವು ಅಂದ್ಕೊಂಡು ಒಂದು 5-6 ಕಿಲೋಮೀಟರ್ಸ್ ಅಷ್ಟೇ ಏನೋ ಇರ್ಬೋದು ಅಂತ. ಬಿಕಾಸ್ ಜರ್ನಿನೇ ಅಷ್ಟು ಚೆನ್ನಾಗಿದ್ದರಿಂದ ಮೋಸ್ಟ್ಲಿ ನಮಗೆ ಹಾಗಂತೂ ಅನ್ನಿಸ್ತು ಅಂತ ಅಂದ್ಕೊತೀನಿ. ಆಮೇಲೆ ಇಲ್ಲಿಂದ ನಾವು ನೆಕ್ಸ್ಟು ಇನ್ನೊಂದು ಟೆಂಪಲ್ಗೆ ಹೊರಟ್ವಿ. ಅದು ಭೋಗನಂದೀಶ್ವರ ಟೆಂಪಲ್ ಅಂತ. ಅದೇನೇ ಇದು ನೋಡಿ. ಇದು ಆ್ಯಕ್ಚುಲಿ ಇದಕ್ಕೆ 1000 ಇಯರ್ಸ್ ಆಗಿದೆ ಈ ಟೆಂಪಲ್ಗೆ. ಇದ್ರದ್ದು ಎಷ್ಟು ದೊಡ್ಡ ಟೆಂಪಲ್ ಇದೆ ಅಂತ ಹೇಳಿದರೆ, ನನಗೆ ಇಲ್ಲಿ ಹೋಗಿದ ತಕ್ಷಣ ಒಂಥರ ಬೇಲೂರು ಹಳೆಬೀಡು ಟೆಂಪಲ್ ಇಲ್ಲೆಲ್ಲ ಇದೆಯಲ್ಲ ಅದೇನೇ ನೆನಪಾಯಿತು. ಎಲ್ಲ ಆ್ಯಕ್ಚುಲಿ ಕಲ್ಲಲ್ಲೇ ಮಾಡಿದ್ದಾರೆ. ಇದು 1000 ಇಯರ್ಸ್ ಹಳೆ ಟೆಂಪಲ್ ಅಂತೆ. ಆ್ಯಕ್ಚುಲಿ ನೀವು ಇಲ್ಲಿ ಒಳಗಡೆ ಹೋದಾಗ ನಿಮ್ಗೆ ಗೊತ್ತಾಗುತ್ತೆ. ನೀವು ಆಲ್ರೆಡಿ ನೀವು ಯಾವುದಾದ್ರೂ ಮೂವಿಯಲ್ಲಿ, ತುಂಬ ಕನ್ನಡ ಮೂವೀಸಲ್ಲಿ ನೀವು ಈ ಟೆಂಪಲ್ನ ನೋಡಿಬಿಟ್ಟಿರ್ತೀರ. ಇಲ್ಲಿ ನಮಗೆ ಫಸ್ಟು ನಾನು ಇದನ್ನು ಆಲ್ರೆಡಿ ನೋಡಿದ್ದೀನಿ ಅಂತ ಅಂದ್ಕೊಂಡಿರಲಿಲ್ಲ. ನಾನು ತುಂಬ ಎಕ್ಸೈಟೆಡ್ ಇದೆ, ನೋಡೋಣ ಏನಿರುತ್ತೆ, 1000 ಇಯರ್ಸ್ ಹಳೇದಲ್ಲ ಅಂತ ಅಂದ್ಕೊಂಡು. ಆಮೇಲೆ ಬಟ್ ಅಲ್ಲಿ ಒಳಗಡೆ ಹೋದಾಗ ನಂಗೆ ಅನ್ನಿಸ್ತು, ಇದು ನಾನು ತುಂಬ ಮೂವಿಯಲ್ಲಿ ನೋಡಿದ್ದೀನಿ ಅಂತ ಹೇಳ್ಬಿಟ್ಟು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಟೆಂಪಲ್ಲು. ಆ್ಯಕ್ಚುಲಿ ನಮ್ಮ ಬೆಂಗಳೂರು ಹತ್ರನೇ ನಮಗೆ ಏನೇನು ಸಿಕ್ಕಲ್ಲ, ಇಷ್ಟು ಹಳೆ ಟೆಂಪಲ್ಸ್ 1000 ಇಯರ್ಸ್ ಇರೋವಂಥ ಹಳೆ ಟೆಂಪಲ್ಲು ಸಿಗತ್ತೆ ಅಂತ, ಹಿಲ್ ಸ್ಟೇಷನ್ ಸಿಗತ್ತೆ ಅಂತ ಹೇಳಿ ನಾನು ಅಂದ್ಕೊಂಡೇ ಇರಲಿಲ್ಲ. ನನಗಂತೂ ಈ ನಂದಿ ಹಿಲ್ಸ್ ಟ್ರಿಪ್ ಅಂತೂ ಯಾಕೋ ಗೊತ್ತಿಲ್ಲ ತುಂಬ ಅಂದರೆ ತುಂಬ ಇಷ್ಟ ಆಗೋಯಿತು. ಆ್ಯಕ್ಚುಲಿ ನನ್ನ ವಿಡಿಯೋ ನೋಡಿದ್ರೆ ನಾನು ಓವರ್ ಹೈಪ್ ಮಾಡ್ತಿದ್ದೀನಿ ಅಂತ ಬೇರೆಯವ್ರಿಗೆ ಅನಿಸ್ಬೋದು. ಬಟ್ ನಾನು ಯಾಕೆ ಹಾಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನಗೆ ಪರ್ಸ್ನಲ್ ಆಗಿ ಅಷ್ಟೊಂದು ಇಷ್ಟ ಆಯಿತು. ಈ ಟೆಂಪಲ್ಗೆ ಹೋಗೋಕ್ಕಿಂತ ಮುಂಚೆ ನಾವು ಆ್ಯಕ್ಚುಲಿ ಆಚೆ ಕಡೆ ಚಪ್ಪಲಿ ಇಟ್ಬಿಟ್ಟು ಅಲ್ಲಿ ನೀಟಾಗೆ ಕಾಲೆಲ್ಲ ತೊಳ್ಕೊಂಡು ಹೋಗಬೇಕು. ಅದಕ್ಕೆಲ್ಲದಕ್ಕೂ ಅಲ್ಲಿ ನೀಟಾಗೆ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲೇ ನೋಡಿ, ಇದನ್ನೇ ಎಂಟ್ರಿ ಆ ಟೆಂಪಲ್ಗೆ. ಇಲ್ಲಿ ಒಳಗಡೆ ಹೋದರೆ ಮಾತ್ರ ಎಷ್ಟು ದೊಡ್ಡ ಇದೆ ಅಂದರೆ, ಮತ್ತು ಎಷ್ಟು ಕಲ್ಲಿನ ಕೆತ್ತನೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದರೆ ನಿಮಗೆ ಪಕ್ಕ ಇದು ಬೇಲೂರು ಹಳೆಬೀಡಿಗೆ ಹೋದಂಗೆ ಅನಿಸುತ್ತೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಆ ಟೆಂಪಲ್ಲು. ನಾವು ಅಲ್ಲಿ ಹೋದಾಗ್ಲೂ ಅಷ್ಟೇ ಸ್ವಲ್ಪ ಡ್ರಿಸ್ಲಿಂಗ್ ಇತ್ತು. ಡ್ರಿಸ್ಲಿಂಗ್ ಆಗ್ತಾಯಿದ್ರು ಅಲ್ಲಿ ಒಂಥರ, ನಾನಂತೂ ಇದು ತುಂತುರು ಮಳೆ ಅಂತಾರಲ್ಲ ಅದನ್ನು ನಾನು ಈ 2 ಡೇಸ್ ತುಂಬಾ ಎಂಜಾಯ್ ಮಾಡಿದೆ. ನಾವೇನೋ ಅಂಬ್ರೆಲಾನೇ ಹಿಡ್ಕೊತಾ ಇರಲಿಲ್ಲ, ಇದನ್ನೇ ಎಂಜಾಯ್ ಮಾಡೋಣ ಅಂತ ಹೇಳ್ಬಿಟ್ಟು ಎಂಜಾಯ್ ಮಾಡಿದ್ವಿ. ಆ್ಯಕ್ಚುಲಿ ಫಸ್ಟ್ ಡೇ ನಮ್ಮ ಹಸ್ಬೆಂಡ್ಗೆ ಸ್ವಲ್ಪ ಇಲ್ಲಿ
ಕೋಲ್ಡ್ ಆಗಿಬಿಡ್ತು, ಕೋಲ್ಡ್ ಮತ್ತು ಫೀವರ್ ಎಲ್ಲ ಆಗಿಬಿಟ್ಟಿತ್ತು ಆ ವೆದರ್ಗೆ. ಬಟ್ ನಾವು ಈ ಟೆಂಪಲಲ್ಲೂ ತುಂಬ ಕಡೆ ಆ್ಯಕ್ಚುಲಿ ಅವರು ಕೆಲವೊಂದೊಂದು ಪ್ಲೇಸಸ್ನ ಕ್ಲೋಸ್ ಇಟ್ಟಿದ್ದಾರೆ, ಅಲ್ಲಿ ಎಲ್ಲ ಹೋಗೋಕ್ಕಾಗಲ್ಲ. ಆ್ಯಕ್ಚುಲಿ ನೀರಿರೋ ಒಂದು ಪುಷ್ಕರಿಣಿ ಥರ ಇರುತ್ತಲ್ಲ, ಅದು ಸಹಿತನೂ ಅಲ್ಲಿದೆ. ಆ್ಯಕ್ಚುಲಿ ಅದು ತುಂಬ ಮೂವೀಸಲ್ಲಿ ಆ್ಯಕ್ಚುಲಿ ಶೂಟಿಂಗ್ ಮಾಡಿದ್ದಾರೆ ಅಲ್ಲಿ. ಅದನ್ನು ಆ್ಯಕ್ಚುಲಿ ನಾವು ಹೋದಾಗ ಅದು ಕ್ಲೋಸ್ ಇತ್ತು. ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಕಲ್ಲಿನ ಕೆತ್ತನೆ, ಅದ್ರ ಜೊತೆಗೆ ಆ ತುಂತುರು ಮಳೆ, ಎಂಥ ಕಾಂಬಿನೇಷನು. ಆ ಕ್ಲೌಡ್ಸು ಅಷ್ಟೇ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು ಅಂತ ಹೇಳಿದರೆ, ನಾನು ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿ ಇಲ್ಲಾನೇ ಬೇರೆ ಯಾವುದೋ ಪ್ಲೇಸಲ್ಲೇ ಇದ್ದೀನಿ ಅಂತ ಫೀಲ್ ಆಗ್ತಾಯಿತ್ತು. ಸೊ ನಾವು ಬ್ಯಾಂಗ್ಳೂರಿಯನ್ಸ್ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಬ್ಯಾಂಗ್ಳೂರಲ್ಲೇ ಎಷ್ಟೊಂದು ಬ್ಯೂಟಿಫುಲ್ ಪ್ಲೇಸಸ್ ಇದೆ, ಅದನ್ನು ಬಿಟ್ಬಿಟ್ಟು ಆಚೆ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀವಿ. ಫಸ್ಟ್ ನಾವು ಅನ್ಕೋಬೇಕು, ನಾವು ಫಸ್ಟ್ ಬ್ಯಾಂಗ್ಳೂರನ್ನ ಫುಲ್ ಕಂಪ್ಲೀಟಾಗಿ ನೋಡಿಬಿಟ್ಟು ಆಮೇಲೆ ಬೇರೆ ಪ್ಲೇಸಸ್ ನೋಡೋದು ನಿಜ ಒಳ್ಳೆಯದು. ನೋಡಿ ಎಂಥ ಕೆತ್ತನೆ ಇದೆ ಇಲ್ಲಿ, ಎಷ್ಟು ಚೆಂದ ಇದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಎಲ್ಲ ಕಡೆನೂ ಅದು ಆ ಟೆಂಪಲಲ್ಲಿ ಪ್ರತಿಯೊಂದು ಕಾರ್ನರ್ಸ್ ಆಯ್ತನೂ ನಮ್ಮದೇನು ಸನಾತನ ಇದ್ರದ್ದಲ್ಲಿ ಎಷ್ಟು ಕಲೆಗೆ ಬೆಲೆ ಕೊಡ್ತಾಯಿದ್ರು ಅಂತ ಗೊತ್ತಾಗುತ್ತೆ. ಅಷ್ಟು ಬ್ಯೂಟಿಫುಲ್ಲಾಗಿ ಕೆತ್ತನೆ ಇದೆ. ನಾವು ಹೋಗಿರೋ ದಿನ ಆ್ಯಕ್ಚುಲಿ ಮಂಡೇ ಆಗಿತ್ತು, ಸೊ ಅದರಿಂದ ಕ್ರೌಡ್ ತುಂಬ ಕಮ್ಮಿ ಇತ್ತು. ಮೋಸ್ಟ್ಲಿ ನಾವು ವೀಕೆಂಡ್ಸಲ್ಲಿ ಹೋದರೆ ಕ್ರೌಡ್ ತುಂಬ ಜಾಸ್ತಿ ಇರುತ್ತೆ ಅನ್ಕೋತೀನಿ. ಇದೇನೇ ಆ ಪುಷ್ಕರಣಿ. ಇಲ್ಲೇ ಆ್ಯಕ್ಚುಲಿ ಅವರು ಕ್ಲೋಸ್ ಮಾಡಿಬಿಟ್ಟಿದ್ರು ಈ ಡೋರ್ನೆಲ್ಲ, ಅಲ್ಲಿ ಒಳಗಡೆ ಯಾರೂ ಹೋಗಂಗಿರಲಿಲ್ಲ. ಬಟ್ ನಾನು ಆಚೆ ಕಡೆಯಿಂದನೇ ನಾನು ವೀಡಿಯೋ ತೆಕ್ಕೊಂಡೆ. ಇಲ್ಲೂ ಅಷ್ಟೇ ಇದೆಲ್ಲ ಪ್ಲೇಸ್ ಹೆಂಗಿತ್ತು ಅಂತ ಹೇಳಿದ್ರೆ, ಈ ರಾಜರು ಹಿಂದಿನ ಕಾಲದಲ್ಲಿ ಇಲ್ಲಿ ಸಭೆ ಮಾಡ್ತಾಯಿದ್ರಂತೆ, ಇಲ್ಲ ನೃತ್ಯ ಆ ಥರ ಯಾವುದಾದ್ರೂ ಒಂದು ನೃತ್ಯ ಪ್ರದರ್ಶನ ಈ ಥರ ಏನಾದರೂ ಮಾಡಿದಾಗ ಈ ಪ್ಲೇಸಲ್ಲಿ ಮಾಡ್ತಾ ಇದ್ರಂತೆ. ಕೊನೆಗೆ ನಾನು ಈ ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ನಾನು ಮತ್ತೆ ನಾನು ಇದ್ದಿದ್ದ ಕಾಟೇಜು ಹಿಲ್ ಟಾಪ್ ಮೇಲೆ ಇದ್ದಿದ್ದನ್ನು ನೆನೆಸ್ಕೊತಾ ಇದ್ದೀನಿ. ಅದಕ್ಕೆ ನಾನು ಅದರದ್ದೇ ವಿಡಿಯೋ ಹಾಕಿದ್ದೀನಿ. ನಿಮ್ಗೆ ಯಾರ್ಯಾರಿಗೆ ನಂದು ನಂದಿ ಹಿಲ್ಸ್ ವ್ಲಾಗ್ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮತ್ತು ಶೇರ್ ಮಾಡಿ. ಹಾಗೆಯೇ ನಿಮ್ಮದು ಫ್ಯಾಮಿಲಿ ಮತ್ತು ರಿಲೇಟಿವ್ಸ್ಗೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಸಿ. ನಿಮಗೆ ಏನೇ ಅನ್ನಿಸ್ತು ನಂದು 2 ಡೇಸ್ ನಂದಿ ಹಿಲ್ಸ್ ವ್ಲಾಗ್ನ, ಅದ್ರ ಬಗ್ಗೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಏನಾದರೂ ನಿಮಗೆ ಈ ನನ್ನ ನಂದಿ ಹಿಲ್ಸ್ ಪ್ಲೇಸಸ್ ನಾನು ಏನೇನು ವಿಸಿಟ್ ಮಾಡಿದ್ದೀನಿ ಅದ್ರ ಬಗ್ಗೆ ಏನು ಡೀಟೇಲ್ಸ್ ಬೇಕಂತ ಹೇಳಿದ್ರು ನೀವು ನನಗೆ DM ಮಾಡಿ ಕೇಳ್ಬೋದು. ಹಾಗೆಯೇ ನಿಮಗೆ ಯಾವುದು ಪ್ಲೇಸ್ ನಿಮಗೆ ಇದರಲ್ಲಿ ಇಷ್ಟ ಆಯಿತು ಅಂತಲೂ ಸಹಿತ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ಯಾರಿಗಾದರೂ ಈ ರೂಮ್ಸ್ನ ಹೇಗೆ ಬುಕ್ ಮಾಡಬೇಕು ಆ ಥರ ಏನಾದರೂ ಡೀಟೇಲ್ಸ್ ಬೇಕಾಗಿದ್ದರೆ ನನ್ನ ಹತ್ರ ಕೇಳಿ, ನಾನು ರಿಯಲಿ ಐ ವಿಲ್ ಹೆಲ್ಪ್ ಯು ಔಟ್. ಮತ್ತೆ ಹೇಳ್ತಾ ಇದ್ದೀನಿ, ನಂದಿ ಹಿಲ್ಸ್ ರಿಯಲಿ ಇಟ್ಸ್ ಅ ಬೆಸ್ಟ್ ಪ್ಲೇಸ್, ನೀವೆಲ್ಲರೂ ವಿಸಿಟ್ ಮಾಡಬೇಕು, ಅಷ್ಟೊಂದು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ತಾ ನಂದು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.